ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ ಮೇಲೆ ಡೊನಾಲ್ಡ್ ಟ್ರಂಪ್ ದೀರ್ಘಾವಧಿಯ ಒತ್ತಡದ ತಂತ್ರ. ಟೆಹರಾನ್ ಮೇಲೆ ತನ್ನ ಶಕ್ತಿ ಪ್ರದರ್ಶನಕ್ಕೆ ಅಮೆರಿಕ ತಂತ್ರವನ್ನ ಮಾಡ್ತಾ ಇದೆ. ಇರಾನ್ ಶಕ್ತಿ ಸಾಮರ್ಥ್ಯವನ್ನ ದುರ್ಬಲಗೊಳಿಸೋಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಇರಾನ್ನ ಬಂದರು ಸಮುದ್ರ ಮಾರ್ಗಗಳ ಮೇಲೆ ದಿಗ್ಬಂಧನವನ್ನ ವಿಧಿಸಲಾಗ್ತಾ ಇದೆ. ತಾತ್ಕಾಲಿಕ ದಿಗ್ಬಂಧನವನ್ನ ವಿಸ್ತರಿಸಲು ಸಜ್ಜಾಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನೋಡಿ, ಇರಾನ್ ಮೇಲೆ ಟ್ರಂಪ್ ದೀರ್ಘಾವಧಿಯ ಒತ್ತಡ ಇದೆ. ಇದು ನಿನ್ನೆ ಮೊನ್ನೆದಲ್ಲ. ಕದನ ವಿರಾಮ ಅಂತ ಹೇಳಿದ ತಕ್ಷಣ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿಬಿಟ್ರು. ಟೆಹರಾನ್ ಮೇಲೆ ತನ್ನ ಶಕ್ತಿ ಪ್ರದರ್ಶನಕ್ಕೆ ಅಮೆರಿಕ ತಂತ್ರವನ್ನ ಮಾಡ್ತಾ ಇದೆ. ಇರಾನ್ನ ಶಕ್ತಿ ಸಾಮರ್ಥ್ಯವನ್ನ ಈ ಮೂಲಕ ದುರ್ಬಲಗೊಳಿಸೋದು, ಇರಾನ್ ಬಂದರು ಸಮುದ್ರ ಮಾರ್ಗಗಳ ಮೇಲೆ ದಿಗ್ಬಂಧನವನ್ನ ವಿಧಿಸೋದು, ತಾತ್ಕಾಲಿಕ ದಿಗ್ಬಂಧನ ವಿಸ್ತಾರ ಮಾಡೋಕ್ಕೆ ಸಜ್ಜಾಗ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿ ಕೊಡಲು ಅವಕಾಶ ಕೊಡಲ್ಲ. ನೀವು ಅಣ್ವಸ್ತ್ರ ಪರೀಕ್ಷೆ ಮಾಡಬಾರ್ದು, ನೋ, ನಾವಿದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಕಡ್ಡಿನ ತುಂಡು ಮಾಡ್ದಂಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಮಾತ್ರ ನಾವು ಅವಕಾಶ ಕೊಡಲ್ಲ. ಮತ್ತೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದ್ರೆ ಅದೇ ಅಣ್ವಸ್ತ್ರ ಪರೀಕ್ಷೆ, ನಾವು ಅದಕ್ಕೆ ಅನುಮತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಎರಡು ಪ್ರಮುಖ ವಿಚಾರ. ಒಂದು, 3 ಹಂತದ ಶಾಂತಿ ಪ್ರಸ್ತಾವವನ್ನು ತಿರಸ್ಕರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಇನ್ನೊಂದು ಕಡೆ ದೀರ್ಘಾವಧಿಯ ಒತ್ತಡದ ತಂತ್ರವನ್ನ ಇರಾನ್ ದೇಶದ ಮೇಲೆ, ಇರಾನ್ ನಾಯಕರ ಮೇಲೆ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರುವಂತದ್ದು. ಚಂದ್ರಮೋಹನ್. ಹೌದು ಮಧುಸೂದನ್, ಈಗ ಮುಖ್ಯವಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಅಂತ್ಯವಾಗುವಂತ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಮುಖ್ಯವಾಗಿ ಇರಾನ್ 3 ಹಂತದ ಶಾಂತಿ ಪ್ರಸ್ತಾವಗಳನ್ನು ಅಮೆರಿಕಕ್ಕೆ ಸಲ್ಲಿಸಿತ್ತು. ಈ 3 ಹಂತದ ಶಾಂತಿ ಪ್ರಸ್ತಾವಗಳನ್ನು ಕೂಡ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಿರಸ್ಕರಿಸಿದ್ದಾರೆ. ಈ 3 ಹಂತದ ಶಾಂತಿ ಪ್ರಸ್ತಾವಗಳಲ್ಲಿ ಪ್ರಮುಖವಾದಂತ ಇದ್ದಂತಹ ಅಂಶಗಳು ಅಂತಂದ್ರೆ, ಮೊದಲನೇದಾಗಿ ಈ ಯುದ್ಧವನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸಬೇಕು ಮತ್ತು ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ನೌಕಾಪಡೆ ಜಲ ದಿಗ್ಬಂಧನ ಹಾಕಿರೋದನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು. ಅದಾದ ಬಳಿಕ ಈ ಒಂದು ಮೊದಲ ಹಂತದ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿದ್ರೆ 2ನೇ ಹಂತದ ಮಾತುಕತೆಗೆ ನಾವು ಸಿದ್ಧ ಮತ್ತು 2ನೇ ಹಂತದ ಷರತ್ತುಗಳನ್ನ ಪೂರೈಸಿದ್ರೆ 3ನೇ ಹಂತದಲ್ಲಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಬಗ್ಗೆನೂ ಕೂಡ ಮಾತುಕತೆಗೆ ಸಿದ್ಧ ಅಂತೇಳಿ ಇರಾನ್ ಹೇಳಿತ್ತು. ಆದ್ರೆ ಇದನ್ನ ಒಪ್ಕೊಳ್ಳಿಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಸಿದ್ಧ ಇಲ್ಲ. ಹೀಗಾಗಿ ಈಗ ಹೊಸದಾಗಿ ಮಾತುಕತೆಗಳನ್ನ ಮತ್ತು ಶಾಂತಿ ಪ್ರಸ್ತಾವಗಳನ್ನ ಎರಡೂ ಕಡೆಯವರು ಸಲ್ಲಿಸಿ ಮಾತುಕತೆಯನ್ನ ನಡೆಸಬೇಕಾಗುತ್ತೆ. ಈಗ ಅಮೆರಿಕದ ಪ್ಲಾನ್ ಏನಂದ್ರೆ, ಇರಾನ್ನ ಮೇಲೆ ದೀರ್ಘಾವಧಿನಲ್ಲಿ ನಾವು ಎಲ್ಲಾ ರೀತಿಯಾದಂತಹ ದಿಗ್ಬಂಧನಗಳನ್ನ ಹಾಕಬೇಕು. ಆ ಮೂಲಕವಾಗಿ ಇರಾನ್ ದೇಶವನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸಬೇಕು. ಆರ್ಥಿಕವಾಗಿ ಮತ್ತು ಮಿಲಿಟರಿನಲ್ಲಿ ಸಂಪೂರ್ಣವಾಗಿ ದುರ್ಬಲಗೊಳಿಸಿದ್ರೆ ಆಗ ಇರಾನ್ ಸಂಪೂರ್ಣವಾಗಿ ಶರಣಾಗುತ್ತೆ, ನಾವು ಹೇಳದಂತೆ ಕೇಳುತ್ತೆ ಅನ್ನುವ ತಂತ್ರವನ್ನ ಡೊನಾಲ್ಡ್ ಟ್ರಂಪ್ ಅವರು ಅನುಸರಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿನೇ ಈಗ ಹೊರ್ಮುಜ್ ಜಲಸಂಧಿಯಲ್ಲಿ ಹಾಕಿರುವಂತಹ ಜಲ ದಿಗ್ಬಂಧನವನ್ನ ಮತ್ತು ನೌಕಾಪಡೆಯ ನಿರ್ಬಂಧಗಳನ್ನ ನಾವು ತೆರವುಗೊಳಿಸೋದಿಲ್ಲ ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಮತ್ತು ಇರಾನ್ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಎಂದಿಗೂ ಕೂಡ ಹೊಂದಬಾರದು, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರದ ಬಗ್ಗೆನೇ ಮೊದಲು ಮಾತುಕತೆಯಾಗಿ ಅದು ನಿರ್ಧಾರ ಆಗ್ಬೇಕು ಅಂತೇಳಿ ಅಮೆರಿಕ ಪಟ್ಟು ಹಿಡಿದಿದೆ. ಆದ್ರೆ ಈಗ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಹೊಂದುವುದ್ರ ಬಗ್ಗೆ ಈಗಲೂ ಕೂಡ ಇರಾನ್ ಕೊನೆ ಹಂತದಲ್ಲಿ ಮಾತುಕತೆ ನಡೆಸೋಣ, ಮೊದಲು ಯುದ್ಧವನ್ನ ನಿಲ್ಲಿಸಿ ಮತ್ತು ಹೊರ್ಮುಜ್ ಜಲಸಂಧಿಯಲ್ಲಿ ನೀವು ಹಾಕಿರುವಂತಹ ನಿರ್ಬಂಧಗಳನ್ನ ತೆರವುಗೊಳಿಸಿ ಅಂತೇಳಿ ಪಟ್ಟು ಹಿಡಿದಿದೆ. ಆದ್ರೆ ಇದಕ್ಕೆ ಅಮೆರಿಕ ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಒಂದು ಸಂಘರ್ಷ ಮತ್ತು ಮಾತುಕತೆ ಅಗ್ಗ ಜಗ್ಗಾಟ ಈಗಲೂ ಕೂಡ ಮುಂದುವರಿತಾ ಇದೆ. ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್ ದೇಶಗಳು ಮಧ್ಯಸ್ಥಿಕೆ ವಹಿಸಿದ್ದು ಕೂಡ ಯಾವುದೇ ಯಶಸ್ಸನ್ನು ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ಈಗ ಇರಾನ್ ದೇಶ ಹೊಸ ಮಧ್ಯಸ್ಥಿಕೆದಾರನ್ನ ಹುಡುಕಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿದೆ. ರಷ್ಯಾಗೂ ಕೂಡ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಾಚಿ ಭೇಟಿ ಕೊಟ್ಟು ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗಾಗಿ ರಷ್ಯಾ ಈ ಒಂದು ವಿವಾದದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಲಿಕ್ಕೆ ತಾನು ಕೂಡ ಸಿದ್ಧ ಅಂತ ಹೇಳ್ತಾ ಇದೆ. ಹಾಗಾಗಿ ಈಗ ರಷ್ಯಾ ಮಧ್ಯಸ್ಥಿಕೆ ವಹಿಸಿದ್ರೆ ಏನಾದ್ರೂ ವಿವಾದ ಬಗೆಹರಿಯುತ್ತಾ ಅನ್ನತಕ್ಕಂತಹ ಕುತೂಹಲ ಕೂಡ ಇದೆ ಮಧುಸೂದನ್. ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.